ಹರಿ ಓಂ ಬಂಧುಗಳೇ, ನಮಸ್ಕಾರ. ನಾನು ನಿಮ್ಮ ಮುಕುಂದನ್ ಗುರೂಜಿ. ಯೂಟ್ಯೂಬ್ ಚಾನಲ್ ಲೈಫ್ 360. ಈ ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಸುಖಪ್ರಾಪ್ತಿ ಹಾಗೂ ದುಃಖ ನಿವೃತ್ತಿ. ಸುಖಪ್ರಾಪ್ತಿ ಹಾಗೂ ದುಃಖ ನಿವೃತ್ತಿಗೆ ಪರಮಗುರು ಇಡೀ ವಿಶ್ವಕ್ಕೆ, ಇಡೀ ಮನುಕುಲಕ್ಕೆ ಬೇಕಾದಷ್ಟು ಪಾಠಗಳನ್ನು ಹೇಳಿಕೊಟ್ಟಂಥ ಪರಮ ಗುರು ಅಂದರೆ ಶ್ರೀ ಕೃಷ್ಣ ಪರಮಾತ್ಮ. ಹಾಗಾಗೇ ಕೃಷ್ಣಂ ವಂದೇ ಜಗದ್ಗುರು ಅಂತ ಹೇಳೋ ಅಂಥದ್ದು. ಕೃಷ್ಣ ಕೇವಲ ದೈವನಾಗಿರಲಿಲ್ಲ, ಗುರುವಾಗಿ ಮನುಕುಲದ ಪ್ರತಿಯೊಬ್ಬರಿಗೂ ಜೀವನ ಸಂದೇಶವನ್ನು ಕೊಟ್ಟಂಥ ರೀತಿ ಅತ್ಯಂತ ಕೌತುಕಮಯವಾಗಿರೋ ಅಂಥದ್ದು. ಅದನ್ನು ಗಮನಿಸೋಣ. ಶ್ರೀಕೃಷ್ಣನ ಜೀವನವೇ ಒಂದು ಮಹಾ ಶಾಲೆ. ಕೃಷ್ಣ ಪರಮಾತ್ಮ ಕೇವಲ ದೈವ ಸ್ವರೂಪ ಮಾತ್ರವಲ್ಲದೆ ವಿಶ್ವಗುರುವಾದಂಥದ್ದು, ವಿಶ್ವದ ಪರಮ ಶಿಕ್ಷಕ. ಕೇವಲ ಕೃಷ್ಣನ ಅವತಾರದಲ್ಲಿ ಮಾತ್ರ ಅಲ್ಲ, ವೇದವ್ಯಾಸರಾಗಿ ಜನಿಸಿ, ಕಪಿಲ ಮುನಿಗಳಾಗಿ ಜನಿಸಿ, ಬೇರೆ ಬೇರೆ ಋಷಿ ಮುನಿಗಳಾಗಿ ಜನಿಸಿ, ಆ ಕಾಲಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಕೊಟ್ಟಂಥ ಮಹಾತ್ಮ ಕೃಷ್ಣ ಪರಮಾತ್ಮ. ಪರಮಾತ್ಮನಾಗಿದ್ದಕ್ಕಿಂತ ಗುರುವಾಗಿ ಮಾರ್ಗದರ್ಶನ ಕೊಟ್ಟಂಥದ್ದೇ ಅತಿ ಹೆಚ್ಚು. ಕೃಷ್ಣನ ಮಾತುಗಳು ಇಡೀ ಮನುಕುಲಕ್ಕೆ ದಾರಿದೀಪ. ಇದೆಲ್ಲ ಕಾರಣಗಳಿಗಾಗಿಯೇ ಕೃಷ್ಣನಂಥ ಶಿಕ್ಷಕ ಈ ವಿಶ್ವದಲ್ಲಿ ಮತ್ತೊಬ್ಬನಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕೃಷ್ಣ ಕೇವಲ ಬೋಧನೆ ಮೂಲಕ ಪಾಠವನ್ನು ಕಲಿಸಿದ್ದಲ್ಲದೆ ಕೃಷ್ಣನ ಜೀವನವೇ ಒಂದು ಪಾಠವಾಗಿತ್ತು. ಜನಿಸಿದಾಗಿನಿಂದಲೇ ಅಸಾಮಾನ್ಯವಾದ ಘಟನೆಗಳು ಕೃಷ್ಣನ ಜೀವನದಲ್ಲಿ ನಡೆದಂಥದ್ದನ್ನು ನಾವು ಗಮನಿಸಿದ್ದೀವಿ. ಕಂಸನ ಒಂದು ಕ್ರೂರತೆಯನ್ನು ನಿರ್ಮೂಲ ಮಾಡೋಕ್ಕಾಗಿ ಕೃಷ್ಣ ಅವತಾರವನ್ನು ಪಡೆದಂಥದ್ದು. ಆದರೆ ಕೃಷ್ಣ ಕೇವಲ ಕಂಸನ ಸಂಹಾರಕ್ಕಾಗಿ ಮಾತ್ರ ಸೀಮಿತಗೊಳಿಸ್ಕೊಳ್ಳಿಲ್ಲ. ಅದಕ್ಕಿಂತ ಉತ್ತಮವಾದಂಥದ್ದು ಧರ್ಮ ಸ್ಥಾಪನೆಗಾಗಿ ಬಂದಂಥದ್ದು. ಸ್ವತಃ ಕೃಷ್ಣ ಪರಮಾತ್ಮನೇ ಗೀತೆಯಲ್ಲಿ ಹೇಳೋವಂಥದ್ದು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದರೆ ಯಾವಾಗ ಧರ್ಮಕ್ಕೆ ಕಂಟಕ ಬರುತ್ತೋ, ಯಾವಾಗ ಧರ್ಮ ಕುಗ್ಗತ್ತೋ, ಯಾವಾಗ ಅಧರ್ಮ ತಾಂಡವವಾಡಕ್ಕೆ ಪ್ರಾರಂಭವಾಗುತ್ತೋ, ಆಗ ನಾನು ಅವತಾರವನ್ನು ಎತ್ತಿ ಬರ್ತೀನಿ, ಬಂದು ಒಬ್ಬ ಶಿಕ್ಷಕನಾಗಿ ಸಮಾಜದಲ್ಲಿ ಪರಿವರ್ತನೆ ತರ್ತೀನಿ ಅಂತ ಕೃಷ್ಣ ಪರಮಾತ್ಮನೇ ಹೇಳಿರೋ ಅಂಥ ಪರಮ ಗುರು. ನಮ್ಮ ಭಗವದ್ಗೀತೆಯನ್ನು ತಗೊಂಡ್ರೆ ಅತ್ಯಂತ ಪರಮವಾದ, ಉತ್ಕೃಷ್ಟವಾದ, ಆಳವಾದ ಪಾಠ ಗುರುವಾಗಿ ಕೃಷ್ಣ ಪರಮಾತ್ಮ ತಿಳಿಸಿದ್ದಾನೆ. ಕುರುಕ್ಷೇತ್ರ ಯುದ್ಧದ ಮಧ್ಯದಲ್ಲಿ ಅರ್ಜುನ ಗೊಂದಲಕ್ಕೊಳಗಾಗ್ತಾನೆ, ಆತಂಕಕ್ಕೊಳಗಾಗ್ತಾನೆ. ಮನಸ್ಸಿನಲ್ಲಿ ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ತುಮುಲ, ಸರಿಯಾದ ನಿರ್ಧಾರ ತಗೊಳಕ್ಕಾಗ್ತಾ ಇರಲ್ಲ. ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ಅನ್ನುವ ಗೊಂದಲ. ಇದೆಲ್ಲ ಕಾರಣದಿಂದ ತನ್ನ ಕೈಲಿದ್ದ ಗಾಂಡೀವವನ್ನು ಕೆಳಗಾಕಿ ನಾ ಯುದ್ಧ ಮಾಡಲ್ಲ ಅಂತ ಕುಳಿತುಕೊಂಡ್ಬಿಟ್ಟಾಗ ಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿಯಾಗಿರ್ತಾನೆ. ಆದರೂ ಕೇವಲ ಸಾರಥಿಯಾಗದೆ ಜಗದ್ಗುರುವಾಗಿ ಅರ್ಜುನನಿಗೆ ಉಪದೇಶವನ್ನು ಕೊಟ್ಟು
ಮತ್ತೆ ಗಾಂಡೀವವನ್ನು ಹಿಡಿಯೋ ರೀತಿ ಮಾಡಿದಂಥ ಪರಮ ಗುರು. ಆ ಸಂದೇಶ ಕೇವಲ ಅರ್ಜುನನ ಮಾತ್ರ ಸೀಮಿತವಾಗಿರಲ್ಲ, ಇಡೀ ಮನುಕುಲದ ಪ್ರತಿಯೊಬ್ಬರಿಗೂ ಆ ಕೃಷ್ಣ ಸಂದೇಶ ಉಪಯುಕ್ತವಾದಂಥದ್ದು. ಭಗವದ್ಗೀತೆಯ ಪಾಠಗಳು ಸಂಪೂರ್ಣ ಜಗತ್ತಿಗೆ ಅನ್ವಯಿಸುವಂಥದ್ದು. ಅದರಲ್ಲಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಸನ್ಯಾಸ, ಸ್ಥಿತಪ್ರಜ್ಞತೆ, ಮನುಷ್ಯನಲ್ಲಿ ಇರಬಹುದಾದಂಥ 3 ರೀತಿಯ ಗುಣಗಳು, ಮನಸ್ಸನ್ನು ಯಾವ ರೀತಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ, ಆತ್ಮದ ವಿಚಾರ, ಮನುಷ್ಯ ಶರೀರವಲ್ಲ ಆತ್ಮ, ಈ ರೀತಿ 10 ಹಲವಾರು ವಿಚಾರಗಳನ್ನ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿರೋ ಅಂಥ ಒಂದು ಧರ್ಮೋಪದೇಶ ಅದು. ಭಗವದ್ಗೀತೆಯ ಸಂದೇಶ ಮೋಕ್ಷಶಾಸ್ತ್ರ, ಅದು ಯೋಗಶಾಸ್ತ್ರ, ನಮ್ಮ ಜೀವನವನ್ನು ಉದ್ಧಾರ ಮಾಡುವಂಥ ಒಂದು ಶಾಸ್ತ್ರ, ನೊಂದ ಜೀವನಿಗಳಿಗೆ ಸಂತ್ವಾನವನ್ನು ಹೇಳುವಂಥ ಶಾಸ್ತ್ರ, ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸಾಗಕ್ಕೆ ಬೇಕಾದಂಥ ಒಂದು ಶಾಸ್ತ್ರ ಅದು. ಅದರಲ್ಲಿ ಧರ್ಮ ಯುದ್ಧದ ಬಗ್ಗೆ ಕೃಷ್ಣ ಪರಮಾತ್ಮ ಹೇಳೋವಂಥದ್ದು. ಕೃಷ್ಣ ಏನು ಯುದ್ಧವನ್ನು ಪ್ರೋತ್ಸಾಹ ಮಾಡಲಿಲ್ಲ, ಆದರೆ ಕೆಲವು ಬಾರಿ ಯುದ್ಧ ಅನಿವಾರ್ಯವಾಗತ್ತೆ. ಯಾರು ಸಮಾಜ ಘಾತುಕರಾಗಿರ್ತಾರೋ, ಯಾರಿಂದ ಈ ಒಂದು ಸಮಾಜಕ್ಕೆ ತೊಂದರೆ ಆಗಿರುತ್ತೋ ಅವ್ರನ್ನ ಸೆದೆ ಬಡಿಲಿಲ್ಲ ಅಂದರೆ ಅನ್ಯಾಯವೇ ತಾಂಡವವಾಡಕ್ಕೆ ಪ್ರಾರಂಭ ಮಾಡಿಬಿಡತ್ತೆ. ಆಗ ಒಂದಷ್ಟು ಯುದ್ಧ ಅನಿವಾರ್ಯವಾಗತ್ತೆ. ಹಾಗಾಗಿ ಶಾಸ್ತ್ರ ಮಾತ್ರ ತಿಳಿದಿದ್ರೆ ಸಾಲದು, ನಾವು ಅವಶ್ಯಕತೆ ಇದ್ದಾಗ ಶಸ್ತ್ರವನ್ನು ಹಿಡಿಯೋಕ್ಕೆ ಸಿದ್ಧರಾಗಬೇಕು. ಅವಾಗ ಮಾತ್ರ ಧರ್ಮವನ್ನು ಕಾಪಾಡೋಕ್ಕೆ ಸಾಧ್ಯ ಅನ್ನೋದನ್ನು 5000ಗಳಿಗೂ ಹಿಂದೆಯೇ ಭಗವಂತ ಗುರುವಾಗಿ ಹೇಳಿರೋ ಅಂಥದ್ದು. ಈ ಪ್ರಸ್ತುತ ಕಾಲಮಾನದಲ್ಲಿ ನಾವು ಗಮನಿಸಿದ್ರೆ ನಮ್ಮ ಒಂದು ಹಿಂದೂ ಧರ್ಮ ಏನಿದೆ ಅದರ ಮೇಲೆ ಸಾಕಷ್ಟು ಅಧರ್ಮವಾದ ಕಾರ್ಯಗಳು ನಡೀತಾ ಇದೆ. ನಾವು ಸುಮ್ಮನೆ ನೋಡ್ತಾ ಕೂತ್ಕೊಂಡ್ರಾಗಲ್ಲ. ಅವ್ರು ಸರಿಪಡಿಸ್ತಾರೆ, ಇವ್ರು ಸರಿಪಡಿಸ್ತಾರೆ ಅಲ್ಲ. ನಮ್ಮ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ನಮ್ಮ ಧರ್ಮವನ್ನು ಉಳಿಸೋಕ್ಕೆ, ನಮ್ಮ ಧರ್ಮ ಸರಿಯಾಗಿ ಸಂಸ್ಥಾಪನೆ ಆಗಕ್ಕೆ ನಾವೇನು ಮಾಡಬೇಕೋ ಅದನ್ನು ಪ್ರತಿಯೊಬ್ಬರು ನಾವು ಮಾಡಲೇಬೇಕಾಗತ್ತೆ. ಕೃಷ್ಣನ ಸಂದೇಶ ಭಗವದ್ಗೀತೆಯಲ್ಲಿ ಸ್ನೇಹ ತಿಳಿಸತ್ತೆ, ಪ್ರೀತಿ ತಿಳಿಸತ್ತೆ, ಭಕ್ತಿ ತಿಳಿಸತ್ತೆ. ಕೃಷ್ಣನ ಬಾಲ್ಯವನ್ನು ಗಮನಿಸಿದ್ರೆ ಬಾಲ್ಯದಲ್ಲಿ ಸ್ನೇಹ, ಮೌಲ್ಯ, ಸುಧಾಮನ ಜೊತೆ ಕೃಷ್ಣನಿಗೆ ಇದ್ದಂಥ ಒಂದು ಸ್ನೇಹಕ್ಕೆ ನಾವು ಕೊಡಬೇಕಾದಂಥ ಒಂದು ಬೆಲೆ, ಯಶೋದೆಯ ಮಗನಾಗಿ ಪ್ರೀತಿಯನ್ನು ಗಳಿಸಿದಂಥ ರೀತಿ, ರಾಧೆಯೊಂದಿಗೆ ಭಕ್ತಿಯ ಪರಮ ರಸವನ್ನು ತೋರಿಸಿದಂಥ ರೀತಿ, ಸಹಾನುಭೂತಿ, ಕರುಣೆ ಮತ್ತು ರಾಜಕೀಯ ನೀತಿ ಪಾಠಗಳು, ರಾಜಕೀಯದಲ್ಲಿ ಬೇಕಾದ ತಂತ್ರಜ್ಞಾನ, ಯಾವುದೇ ಕೆಲಸವನ್ನು ಕೈಗೊಂಡರೂ ಅದರಲ್ಲಿ ನಾವು ಉಪಯೋಗಿಸಬೇಕಾದ ರೀತಿ ನೀತಿ, ಗೆಲ್ಲಕ್ಕೆ ಬೇಕಾದಂಥ ತಂತ್ರಗಾರಿಕೆ, ಇದೆಲ್ಲವನ್ನು ನಮಗೆ ಜಗದ್ಗುರುವಾಗಿ ಕೃಷ್ಣ ಕಲಿಸ್ಕೊಡೋ ಅಂಥದ್ದು. ಇದೆಲ್ಲದರ ಕಾರಣದಿಂದಲೇ ಪಾಂಡವರು ಜಯಶೀಲರಾದಂಥದ್ದು. ಅಷ್ಟೇ ಅಲ್ಲದೆ ಮನುಷ್ಯನಿಗೆ ಶಾಂತಿ ಮುಖ್ಯ ಅನ್ನುವ ಸಂದೇಶವನ್ನು ಕೃಷ್ಣ ಪರಮಾತ್ಮ ಗುರುವಾಗಿ ಕೊಟ್ಟಿದ್ದಾನೆ. ಆದರೆ ಧರ್ಮವನ್ನು ಉಳಿಸ್ಬೇಕಾಗಾದರೆ ನಾವು ಕೆಲವು ಸರಿ ಅಶಾಂತಿಯ ಮಾರ್ಗವನ್ನು ತಗೋಬೇಕಾದ್ರೆ ಅದರಲ್ಲಿ ಹಿಂಜರಿಯಬಾರದು. ಅದಕ್ಕೆ ಕೃಷ್ಣ ಪರಮಾತ್ಮ ಉದಾಹರಣೆಯಾಗಿ ನಮ್ಮ ಮುಂದೆ ಗುರುವಾಗಿ ನಿಲ್ತಾನೆ. ನಮ್ಮ ಇಂದಿನ ಕಾಲಮಾನಕ್ಕೆ ಕೃಷ್ಣನ ಒಂದು ಪಾಠಗಳು, ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಫಲ ಬರಬೇಕಾದ ಸಮಯದಲ್ಲಿ ಬರುತ್ತೆ. ನಿಷ್ಕಲ್ಮಶತೆಯಿಂದ ಕರ್ತವ್ಯವನ್ನು ಮಾಡಿದ್ರೆ, ಭಕ್ತಿಯಲ್ಲಿ ಶರಣಾಗತಿ
ಯಾವುದೇ ಸಂದರ್ಭದಲ್ಲೂ ಧರ್ಮವನ್ನು ಬಿಡಬಾರ್ದು. ಸತ್ಯ ಹಾಗೂ ನೀತಿಯನ್ನು ಕಾಪಾಡಬೇಕು. ಸಮತೋಲನವನ್ನು ಕಲಿಬೇಕು. ದುಃಖ ಇರ್ಬೋದು, ಸಂತೋಷ ಇರ್ಬೋದು, ನೋವಿರ್ಬೋದು, ನಲಿವಿರ್ಬೋದು, ಸೋಲಿರ್ಬೋದು, ಗೆಲುವಿರ್ಬೋದು, ಎಲ್ಲವನ್ನ ಸಮಾನ ಮನಸ್ಕತೆಯಿಂದ ಸ್ವೀಕರಿಸಬೇಕು. ಸ್ನೇಹವನ್ನು ಬೆಳೆಸ್ಕೋಬೇಕು. ಸಂಬಂಧಗಳನ್ನು, ಪ್ರೀತಿಯನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಈ ರೀತಿ ಇನ್ನೂ ಅನೇಕ ಒಂದು ಪಾಠವನ್ನು ಕೃಷ್ಣ ಪರಮಾತ್ಮ ನಮಗೆ ಗುರುವಾಗಿ ಕಲಿಸ್ಕೊಟ್ಟಂಥದ್ದು. ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಸುಖಪ್ರಾಪ್ತಿ, ದುಃಖ ನಿವೃತ್ತಿಯನ್ನು ಮಾಡಿಕೊಳ್ಳೋಣ. ನೀವು ಮಾಡಬೇಕಾದ ಅತ್ಯಂತ ಮುಖ್ಯವಾದ ಕೆಲಸ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಕೃಷ್ಣ ಸಂದೇಶವನ್ನು ಆದಷ್ಟು ಎಲ್ಲ ಕಡೆಗೂ ಪಸರಿಸಿ. ನಿಮ್ಮಿಂದ ಒಂದು 4 ಜನಕ್ಕೆ ಉತ್ತಮವಾದ ಸಂದೇಶ ಸಿಗೋ ರೀತಿ ಆಗಲಿ. ಲೈಕ್ ಮಾಡಿ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ನಮಸ್ತೆ.